ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ಗೆ ಇದೀಗ ಕೊಂಚ ರಿಲೀಫ್ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ಜಾಮೀನು ಅರ್ಜಿಯ ವಾದ ಪ್ರತಿವಾದವನ್ನ ಆಲಿಸಲಾಗಿದೆ. ದರ್ಶನ್ ಜಾಮೀನು ರದ್ದು ಮಾಡುವಂತೆ ಸುಪ್ರೀಂ ಮೆಟ್ಟಿಲೇರಿದ್ರು ಪೊಲೀಸರು. ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಮಾಡುವಂತೆ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ನಟ ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಾಡಿದ್ರು. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ರಾಜ್ಯ ಪೊಲೀಸರ ಪರ ಎಸ್ಪಿಪಿ ಸಿದ್ಧಾರ್ಥ ಲೂತ್ರಾ ವಾದವನ್ನ ಮಂಡನೆ ಮಾಡಿದ್ದಾರೆ. ಪೊಲೀಸರು ಏನೆಲ್ಲ ವಾದವನ್ನ ಮಾಡಿದ್ರು, ಅವರ ವಾದ ಏನು ಹಾಗಾದ್ರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಹೈಕೋರ್ಟ್ನಲ್ಲಿ ದರ್ಶನ್ಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಲಾಗಿದೆ ಅಂತ ಹೇಳಿ ವಾದವನ್ನ ಮಾಡ್ತಾ ಇದೆ ಪೊಲೀಸ್ ಇಲಾಖೆ. ಮೆಡಿಕಲ್ ಗ್ರೌಂಡ್ಸ್ ಮೇಲೆ ದರ್ಶನ್ಗೆ ಜಾಮೀನನ್ನ ನೀಡಲಾಗಿದೆ. ದರ್ಶನ್ ಅವರು ಮೊದಲಿಗೆ ಜಾಮೀನನ್ನ ಪಡೆದುಕೊಂಡಿದ್ದು ಮೆಡಿಕಲ್ ಗ್ರೌಂಡ್ಸ್ ಮೇಲೆ. ಅಂದ್ರೆ ನನಗೆ ಬೆನ್ನು ನೋವಿನ ತೊಂದರೆ ಇದೆ, ಸಾಕಷ್ಟು ಕಷ್ಟ ಆಗ್ತಾ ಇದೆ, ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಕೂರಕ್ಕೂ ಆಗ್ತಾ ಇಲ್ಲ, ನಿದ್ದೆನೂ ಕೂಡ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಮತ್ತೆ ಸರ್ಜರಿ ಆಗುತ್ತೆ ಅನ್ನುವಂತಹ ಕಾರಣವನ್ನ ಕೂಡ ನೀಡಿದ್ರು ದರ್ಶನ್ ಅವರು. ಜಾಮೀನು ಪಡೆದಿದ್ದಾರೆ ಈ ಎಲ್ಲಾ ರೀಸನ್ ಅನ್ನ ಕೊಟ್ಟು ದರ್ಶನ್. ಸೊ ಇದುವರೆಗೂ ದರ್ಶನ್ಗೆ ಬೆನ್ನು ನೋವು ಸರ್ಜರಿ ಏನಿದೆ ಆ ಸರ್ಜರಿ ಆಗಿಲ್ಲ. ನಟ ದರ್ಶನ್ ಅತ್ಯಂತ ಪ್ರಭಾವಿ ವ್ಯಕ್ತಿ, ಸಾಕ್ಷ್ಯಗಳ ಮೇಲೆ ದರ್ಶನ್ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತ ಹೇಳಿ ಪೊಲೀಸ್ ಇಲಾಖೆ ವಾದವನ್ನ ಮಾಡ್ತಾ ಇದೆ. ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತ ಹೇಳಿ ಹೆಚ್ಚುವರಿ ಸಾಕ್ಷ್ಯಗಳನ್ನ ತನಿಖಾ ತಂಡ ಕಲೆ ಹಾಕ್ತಾ ಇದೆ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪ್ರಮುಖ ಆರೋಪಿಯಾಗಿದ್ದಾರೆ, ಅಂದ್ರೆ A2 ಆರೋಪಿಯಾಗಿದ್ದಾರೆ. ಜಾಮೀನು ನೀಡಿರೋದ್ರಿಂದ ತನಿಖೆಗೆ ಅಡ್ಡಿ ಆಗುತ್ತೆ ಅಂತ ಹೇಳಿ ಹೈಕೋರ್ಟ್ ನೀಡಿರುವಂತಹ ಜಾಮೀನು ರದ್ದು ಮಾಡುವಂತೆ ವಾದವನ್ನ ಮಾಡಿದೆ. ಹಾಗಿದ್ರೆ ದರ್ಶನ್ ಪರ ವಕೀಲರು ಯಾವ ರೀತಿಯಾಗಿ ವಾದ ಮಾಡಿದ್ರು? ಪ್ರಕರಣದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಸುಮಾರು 5500 ಪುಟಗಳ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಆರೋಪಿಗಳು 5-6 ತಿಂಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇದ್ರು. ಆರೋಪಿಗಳು ಪೊಲೀಸರ ತನಿಖೆಗೆ ಅಡ್ಡಿ ಮಾಡೋದಿಲ್ಲ, ಇಲ್ಲಿವರೆಗೂ ಕೂಡ ಅಡ್ಡಿ ಆಗಿಲ್ಲ, ಮುಂದೆನೂ ಕೂಡ ಅಡ್ಡಿ ಆಗೋದಿಲ್ಲ, ತನಿಖೆ ವೇಳೆ ಯಾವುದೇ ಪ್ರಭಾವವನ್ನು ಬೀರಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ FSL ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಪೊಲೀಸರು ಹೆಚ್ಚುವರಿ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ. ವೈದ್ಯರು ಸೂಚಿಸಿದಾಗ ಬೆನ್ನು ನೋವಿನ ಸರ್ಜರಿಯನ್ನ ಕೂಡ ಮಾಡಿಸ್ಕೊಳ್ಳಿಕ್ಕಿದ್ದಾರೆ ದರ್ಶನ್ ಅವರು ಅನ್ನುವಂತಹ ವಾದವನ್ನ ಮಂಡಿಸಿದ್ದಾರೆ. ಹೈಕೋರ್ಟ್ ನೀಡಿರುವಂತಹ ಷರತ್ತುಗಳನ್ನ ದರ್ಶನ್ ಇಲ್ಲಿಯವರೆಗೂ ಕೂಡ ಮೀರಿಲ್ಲ. ಮತ್ತೆ ಕೊಲೆ ಪ್ರಕರಣದಲ್ಲಿ ಜಾಮೀನು ರದ್ದು ಅವಶ್ಯಕತೆಯೇ ಕಾಣ್ತಾ ಇಲ್ಲ ಅಂತ ಕೂಡ ವಾದವನ್ನ ಮಾಡಿದ್ದಾರೆ. ಹೈಕೋರ್ಟ್ ನೀಡಿರುವಂತಹ ಆದೇಶವನ್ನ ಎತ್ತಿ ಹಿಡಿಯುವಂತೆ ಸಿಂಘ್ವಿ ಅವರು ವಾದವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೇನು ರಿಲೀಫ್ ಸಿಕ್ಕಿದೆ. ಬೇಸಿಗೆಗಾಲ ರಜೆ ಮುಗಿಯೋವರೆಗೂ ಕೂಡ ಈ ಒಂದು ರಿಲೀಫ್ ಸಿಕ್ಕಿರುವಂಥದ್ದು ದರ್ಶನ್ ಅವರಿಗೆ. ನೆಕ್ಸ್ಟ್ ಯಾವಾಗ ಹೈರಿಂಗ್ ಆಗುತ್ತೆ ಡೇಟ್ ಇನ್ನೂ ಕೂಡ ಫಿಕ್ಸ್ ಮಾಡಿಲ್ಲ. ಇನ್ನು ಡೇಟ್ ಫಿಕ್ಸ್ ಮಾಡೋದು ಕೂಡ ಬಾಕಿ ಇದೆ. ಮುಂದಿನ ತಿಂಗಳು ರಿಲೀಫ್ ಸಿಕ್ಕಿದೆ, ಅಂದರೆ ಈಗ ಮೇ ತಿಂಗಳು, ಜುಲೈವರೆಗೂ ಕೂಡ ಅವರಿಗೆ ರಿಲೀಫ್ ಸಿಕ್ಕಿದೆ. ಸೊ ಜುಲೈ 14-15ವರೆಗೂ ಕೂಡ ರಿಲೀಫ್ ಸಿಕ್ಕಿದೆ. ಸೊ ಹಾಗಾಗಿ ಮುಂದಿನ ವಿಚಾರಣೆ ಯಾವಾಗ ಏನು ಅನ್ನೋದರ ಕುರಿತು ಆ ನಂತರ ತಿಳಿದು ಬರಬೇಕಾಗಿರುವಂತಹ ಮಾಹಿತಿ. ಬಟ್ ಆದರೆ ಇಲ್ಲಿವರೆಗೂ ಕೂಡ ಡೇಟ್ ಫಿಕ್ಸ್ ಆಗಿಲ್ಲ ಅನ್ನೋದು ತಿಳಿದು ಬರ್ತಾ ಇರುವಂತಹ ಮಾಹಿತಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಪ್ರಭಾವ ಬೀರ್ತಾರೆ, ಅವರಿಗೆ ಜಾಮೀನನ್ನು ಕೊಡಬಾರದು ಅಂತ ಹೇಳಿ ಪೊಲೀಸರು ವಾದವನ್ನ ಮಾಡ್ತಾ ಇದ್ದಾರೆ. ಪ್ರಭಾವಿ ವ್ಯಕ್ತಿ, ಸಾಕ್ಷ್ಯಗಳ ಮೇಲೆ ದರ್ಶನ್ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಕ್ಯಾನ್ಸಲ್ ಮಾಡಿ ಬೇಲ್ ಕೊಟ್ಟಿರೋದನ್ನ ಅಂತ ಹೇಳಿ ಪೊಲೀಸರು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ದರ್ಶನ್ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ದಾರೆ. ತನಿಖೆ ಮಾಡುವಂತಹ ಸಂದರ್ಭದಲ್ಲೇ ಅವರು ಯಾವುದೇ ರೀತಿಯಾದಂತಹ ಪ್ರಭಾವ ಬೀರುವಂತಹ ಕೆಲಸಕ್ಕೆ ಮುಂದಾಗಿಲ್ಲ. ಮತ್ತೆ ಬೆನ್ನು ನೋವು ಅಂತ ಹೇಳಿ ಅವರು ಈಗಾಗಲೇ ಬಳಲ್ತಾ ಇದ್ದಾರೆ. ಅದರಿಂದ ವೈದ್ಯರು ಯಾವಾಗ ಸೂಚನೆಯನ್ನ ಕೊಡ್ತಾರೋ ಅದರಂತೆಯೇ ಅವರು ಬೆನ್ನು ನೋವಿನ ಸರ್ಜರಿಯನ್ನ ಮಾಡಿಸ್ಕೊಳ್ತಾರೆ ಅನ್ನುವಂತಹ ವಾದವನ್ನ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಕೊಲೆ ಪ್ರಕರಣದಲ್ಲಿ ಜಾಮೀನು ರದ್ದಿನ ಅವಶ್ಯಕತೆಯೇ ಇಲ್ಲ, ಇಲ್ಲಿ ಅವಶ್ಯಕತೆ ಬರೋದಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಪ್ರಕರಣದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರಲ್ವಾ, ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. 5500 ಪುಟಗಳ ತನಿಖಾ ವರದಿಯನ್ನ ಕೂಡ ಸಲ್ಲಿಸಿದಾರಲ್ವಾ. ಆರೋಪಿಗಳು 5-6 ತಿಂಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದರು.
ನ್ಯಾಯಾಂಗ ಬಂಧನದಲ್ಲಿ ಇರುವಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪ್ರಭಾವನ ಬೀರಿಲ್ಲ. ಅದಕ್ಕೆ ಗೃಹ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ರು. ಯಾವುದೇ ರೀತಿಯಾದಂತಹ ಪ್ರಭಾವ ಬೀರುವಂತಹ ಪ್ರಮೇಯವೇ ಇಲ್ಲ. ದರ್ಶನ್ ರವರು ಆರೋಪಿ ಅಂತ ಏನು ಕನ್ಸಿಡರ್ ಮಾಡಲಾಗಿದೆಯೋ ತನಿಖೆ ಕೂಡ ನಡೀತಾ ಇದೆ. ಅದರಲ್ಲಿ ನಾವು ಯಾವುದೇ ರೀತಿಯಾದಂತಹ ಪ್ರಭಾವ ಬೀರುವಂತಹ ಪ್ರಮೇಯವೇ ಬರೋದಿಲ್ಲ ಅನ್ನುವಂತಹ ಮಾತುಗಳನ್ನ ಗೃಹ ಸಚಿವರು ಕೂಡ ಆಡಿದ್ರು ಈ ಹಿಂದೆ.